ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನೆಗೆಟಿವ್ ಎನರ್ಜಿ ನಮ್ಮ ಶರೀರಕ್ಕೆ ಹೋದಾಗ, ನಮ್ಮ ಮನಸ್ಸಿನ ಅಟ್ಯಾಕ್ ಮಾಡಿದಾಗ ಸೋಲು ಹೇಗೆ ಬಿಹೇವ್ ಮಾಡುತ್ತೆ, ಆತ್ಮ ಹೇಗೆ ನಮ್ಮನ್ನು ನಡೆಸುತ್ತೆ ಅನ್ನೋ ವಿಚಾರದಲ್ಲಿ ವಿಷಯನ ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮೊನ್ನೆ ನಮ್ಮ ಮರ್ಮ ಥೆರಪಿ ಕ್ಲಾಸ್ಗೆ, ಮರ್ಮ ಥೆರಪಿ ವರ್ಕ್ಶಾಪ್ಗೆ ಒಬ್ಬರು ಬಂದಿದ್ದರು. ಅವರು ಮನೆ ಒಳಗಡೆ ಇದ್ದಕ್ಕಿದ್ದಾಗೆ ತೂರಾಡ್ತಾರಂತೆ. ಈ ಥರ ಈಗ ತೂರಾಡೋದು, ಇದಕ್ಕಿದ್ದಾಗೆ ಸುಸ್ತಾಯಿತು ಅಂತ ಎಲ್ಲಿರ್ತಾರೋ ಅಲ್ಲೇ ಕೂತ್ಕೊಂಡ್ಬಿಡ್ತಾರಂತೆ. ಏನಾದ್ರು ಮಲಗಿಕೊಂಡಿದ್ದಾಗ ಮೈ ಮೇಲೆ ಯಾರೋ ಹಿಂಗೆ ಮುಟ್ದಂಗೆ ಆಗತ್ತಂತೆ. ಈ ಥರ ಸವರ್ದಂಗೆ ಆಗತ್ತಂತೆ, ಹಿಂಗೆ ಒರೆಸ್ದಾಗ ಆಗತ್ತಂತೆ. ಮೈ ಮೇಲೆ, ಶರೀರದ ಮೇಲೆ ಯಾರೋ ಒರೆಸ್ದ ಹಾಗಾಗತ್ತೆ, ಉಜ್ಜಿದಂಗೆ ಆಗತ್ತೆ, ಯಾರೋ ನನಗೆ ಸ್ಪರ್ಶ ಮಾಡ್ದಂಗೆ ಆಗತ್ತೆ ಅಂತ ಹೇಳ್ತಾರೆ. ಇದಲ್ದೇ ಪದೇ ಪದೇ ಯೂರಿನ್ ಮಾಡಬೇಕು, ಮೂತ್ರ ವಿಸರ್ಜನೆ ಮಾಡಬೇಕು ಅಂತ. ನೀರೇ ಕುಡ್ದಿರಲ್ಲ ಅಂತ ಹೆಚ್ಚಿಗೆ. ನೀರು ಕುಡಿದ್ರೆ ರಿಸಸ್ಕೋಬೇಕಪ್ಪ, ಮೂತ್ರ ವಿಸರ್ಜನೆ ಮಾಡಬೇಕು. ಹೆಚ್ಚಿಗೆ ನೀರು ಕುಡ್ದಿಲ್ಲ, ಒಂದು 15-20 ಸಲ ಹೋಗ್ತಾರಂತೆ. ಇದಕ್ಕಿದ್ದಾಗೆ ಏನೋ ಯೋಚನೆ ಮಾಡ್ತಿದ್ದಾಗೆ ಇನ್ಯಾವುದೋ ಸಡನ್ನಾಗಿ ಬೇರೆ, ಈಗ ಮಗನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಕಣ್ಣು ಮುಚ್ಕೊಂಡು, ಇನ್ಯಾರ್ದೋ ಕೆಲ್ಸಕ್ಕೆ ಬಾರ್ದವ್ರು ಯೋಚನೆ ಶುರುವಾಗುತ್ತಂತೆ. ಮಗಳ ಬಗ್ಗೆ ಯೋಚನೆ ಮಾಡ್ತಾರಂತೆ, ಇನ್ಯಾವುದೋ ಪಟ್ಟಂತ ಮಗಳದ್ದು ಹೊಟ್ಟೋಗ್ಬಿಟ್ಟು ಇನ್ಯಾವುದೋ ಶುರುವಾಗುತ್ತಂತೆ. ಮಗಳ ಬಗ್ಗೆ ಮಾತಾಡಬೇಕು ಅಂತ ಫೋನ್ ತೊಗೋತಾರೆ, ಮಗನ ಜೊತೆ ಮಾತಾಡಬೇಕು ಅಂತ ಫೋನಲ್ಲಿ ಮಾತಾಡೋಕ್ಕೆ ಹೋಗ್ತಾರೆ. ಫೋನ್ ಮಗನಿಗೆ ಮಾಡ್ತಿದ್ದಂಗೆ ಬೇಡ ಬಿಡು ಆಮೇಲೆ ಮಾಡೋಣ ಅಂತ, ಮಗಳಿಗೆ ಆಮೇಲೆ ಮಾಡೋಣ ಅಂತ. ಅಲ್ಲಿ ರಿಂಗ್ ಆಗಿಬಿಟ್ಟು ಅವರು ಅಮ್ಮ ಅಂತ ಅವ್ರು ಹಂಗಂದ್ರೆ ಕೂಡ ಇಲ್ಲಿ ಕಟ್ ಮಾಡಿಬಿಡ್ತಾರಂತೆ. ಆ ಕಡೆ ಮಗಳಿಗೆ ಫೋನ್ ಮಾಡ್ತಾರೆ, ರಿಂಗ್ ಆಗುತ್ತೆ, ಮಗಳು ಎತ್ಕೋತಾಳೆ, ಏನಮ್ಮ ವಿಷಯ ಅಂತ ಕೇಳಿಸೋಳು ಕಟ್ ಮಾಡಿಬಿಡ್ತಾರಂತೆ. ಮಗನ ಫೋನ್ ಮಾಡ್ತಾರಂತೆ, ಏನಮ್ಮ ವಿಷಯ ಅಂತ ಕೇಳಿದಾಗ ಕಟ್ ಮಾಡಿಬಿಡ್ತಾರಂತೆ. ಫೋನ್ನ ಕಂಪ್ಲೀಟಾಗಿ ಮಾತಾಡೋಕ್ಕಾಗ್ತಿಲ್ಲ, ಯಾವಾಗಲೂ ಸಣ್ಣ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ಆಗಾಗ ಅಂತ ತೇಗ್ತಾರಂತೆ. ಆಮೇಲೆ ಇದಕ್ಕಿದ್ದಾಗೆ ಸುಮ್ಮನೆ ಕೂತಿರ್ತಾರಂತೆ. ಅದೇನು ಕೈಲಿಯೋ ತಟ್ಟದೆ ಬಿಸಾಕ್ಬಿಡ್ತಾರಂತೆ. ತಟ್ಟೆ ಬಿಸಾಕ್ಬಿಡ್ತಾರೆ, ಬಟ್ಟೆ ಬಿಸಾಕ್ತಾರೆ, ಪೇಪರ್ ಬಿಸಾಕ್ಬಿಡ್ತಾರೆ. ಏನು ಕೈಲಿದೆಯೋ ಅದನ್ನು ಸಡನ್ನಾಗಿ ಬಿಸಾಕ್ಬಿಡ್ತಾರಂತೆ. ಯಾಕೆ ಹೆಂಗೆ ಮಾಡ್ತಿದ್ಯಾ ಅಂತ ಕೇಳಿದ್ರೆ, ನಾನೇನು ಮಾಡಿದೆ, ನಾನೇನು ಮಾಡಲಿಲ್ವಲ್ಲ ಅಂತಾರಂತೆ. ಈಗ ತಾನೇ ಅನ್ನ ಹಾಕೊಂಡು ತಿಂತಿದ್ದೆ, ಸಡನ್ನಾಗಿ ಅನ್ನ ಸಮೇತ ತಟ್ಟೆ ಬಿಸಾಕ್ಬಿಟ್ಟಿಯಲ್ಲ, ನಾನೆಲ್ಲಿ ಬಿಸಾಕ್ತೆ, ನಾನು ಬಿಸಾಕಲಿಲ್ಲ ಅಂತಾರಂತೆ. ಪದೇ ಪದೇ ಫೋನ್ ಮಾಡ್ತಾರೆ, ಮಗಳಿಗೆಲ್ಲ ಮಾತಾಡಲ್ಲ, ಕಟ್ ಮಾಡಿಬಿಡ್ತಾರಂತೆ. ಏನಮ್ಮ ಸುಮ್ಮನೆ ಕೂತಾಗ ನಿಂತಾಗೆಲ್ಲ ಫೋನ್ ಮಾಡ್ತಿದ್ಯಾ, ಅದೇನು ವಿಷಯ ಹೇಳು ಅಂತ ಫೋನ್ ಮಾಡಿದ್ರೆ, ನಾನೇನು ಫೋನ್ ಮಾಡಿದ್ದೆ, ನಾನು ಯಾತಕ್ಕೆ ಫೋನ್ ಮಾಡಿದ್ದೆ, ನಾನು ಫೋನೇ ಮಾಡಿಲ್ಲ ಅಂತಾರಂತೆ. ಇದಕ್ಕಿದ್ದಾಗೆ ಒಬ್ಬರೇ ಒಂದು ಕಡೆ ಕೂತ್ಕೊಂಡು ಅಳ್ತಾರಂತೆ. 10 ಸಮಾಧಾನ ಆದಮೇಲೆ ಕೆಲಸಕ್ಕೆ ಮಾಡ್ತಾರಂತೆ. ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಈ ಥರ ಕೆಲಸ ಮಾಡ್ತಾರಂತೆ. ಇವರು ಸ್ಕೂಲ್ ಟೀಚರಂತೆ. ಪಾಠ ಮಾಡೋಕ್ಕೆ ಅಂತ ಹೋದಾಗ ಪಾಠ ಮಾಡ್ತಿದ್ದಂಗೆ ಹುಡುಗರು ಬೈಯೋದಂತೆ. ಸಡನ್ನಾಗಿ ಬೈತಿದ್ಬಿಟ್ಟು ಆಮೇಲೆ ಅವನ ಹತ್ರಕ್ಕೆ ಹೋಗ್ಬಿಟ್ಟು, ಯಾಕೋ ಏನಾಯಿತು ಅಂತ ಕೇಳ್ತಂತೆ. ಆ ಬೈಸ್ಕೊಂಡು ಹುಡುಗ, ನೀವು ಬೈದು ಬಿಟ್ರಲ್ಲ ಮೇಡಮ್ ಅಂದಾಗ, ನಾನೆಲ್ಲಪ್ಪ ಬೈದೆ ಅಂತಾರಂತೆ. ಹೆಡ್ ಮಾಸ್ಟರ್ ಮೇಲೆ ಕೂಗಾಡ್ತಾರಂತೆ. ಕೊಲೀಗ್ಸು, ಶಾಲೆಯಲ್ಲಿ ವರ್ಕ್ ಮಾಡೋ ಟೀಚರ್ಸ್ ಜೊತೆಲ್ಲ ಕೂಗಾಡ್ತಾರಂತೆ. ಅವರೆಲ್ಲ ಇವ್ರ ಯಜಮಾನ್ರಿಗೆ ಕರೆದುಬಿಟ್ಟು, ನಿಮ್ಮ ಹೆಂಡ್ತಿಗೆ ಏನಾಗಿದೆ ಗೊತ್ತಿಲ್ಲ, ಸ್ವಲ್ಪ ಡಾಕ್ಟ್ರ್ ತೋರಿಸಿ 1 ತಿಂಗಳು ರಜಾ ತೊಗೊಳ್ಬೇಕಾರೆ, ಅವ್ರು ಪಾಠ ಮಾಡೋದನ್ನು ನಾವೇ ಮಾಡ್ತೀವಿ, ಮನೇಲಿ ಸ್ಕೂಲಲ್ಲಿ ಹುಡುಗರ ಮೇಲೆ ಕೂಗಾಡ್ತಾರೆ, ನಮ್ಮ ಮೇಲೂ ಕೂಗಾಡ್ತಾರೆ, ಹೆಡ್ ಮಿಸ್ಸಸ್ ಮೇಲೂ ಕೂಗಾಡ್ತಾರೆ. ಏನಾಗಿದೆ ಗೊತ್ತಿಲ್ಲ ಅವ್ರಿಗೆ. ಚೆನ್ನಾಗೇ ಇದ್ದರು ಇತ್ತೀಚೆಗೆ, ಚೆನ್ನಾಗಿದ್ದವ್ರು ಯಾಕೆ ಹಿಂಗಾದರೂ ಗೊತ್ತಿಲ್ಲ. ಅದಕ್ಕೆ ಒಂದು ತಿಂಗಳು ಮಗನ ಮನೆಯಲ್ಲೋ ಬಿಡಿ, ಬೇರೆ ಊರಿಗೆ ಕರ್ಕೊಂಡೋಗಿ, ವಾತಾವರಣ ಚೇಂಜ್ ಆಗುತ್ತೆ, ಇಲ್ಲ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ತೋರಿಸಿ, ಯಾರಿಗಾದ್ರು ಒಂದು ಒಳ್ಳೆ ಡಾಕ್ಟ್ರಿಗೆ, ಮನೋವೈದ್ಯರಿಗೆ ಅಂತ ಹೇಳ್ತಾರೆ. ರೂಮಲ್ಲಿ ಮಲಗಿದ್ದಾರೆ, ಕರಡಿ ಮುಂದೆ ನಿಂತ್ಕೊಂಡು ಒಂದು 50 ಸಲ ತಲೆ ಬಾಚ್ಕೋತಾರಂತೆ. ಮಧ್ಯರಾತ್ರಿಯಲ್ಲಿ ಎದ್ಬಿಟ್ಟು ತಲೆ ಬಾಚ್ಕೋತಾರಂತೆ.
ಮಧ್ಯರಾತ್ರಿ ಎದ್ದುಬಿಟ್ಟು ಬೀರು ತೆಗೆದು ಸೀರೆಗಳು ಉಟ್ಕೋತಾರಂತೆ. ಸೀರೆ ಉಟ್ಕೊಂಬಿಟ್ಟು ಒಂದು 5 ನಿಮಿಷ ಆದಮೇಲೆ ಅದನ್ನು ಬಿಚ್ಚಾಕ್ಬಿಟ್ಟು ಇನ್ನೊಂದು ಸೀರೆ ತೊಗೋತಾರಂತೆ, ಮತ್ತೆ ಉಟ್ಕೋತಾರಂತೆ. ಅದನ್ನು ಬಿಸಾಕ್ಬಿಟ್ಟು ಇನ್ನೊಂದು ಸೀರೆ ತೊಗೋತಾರೆ, ಉಡ್ತಾರೆ. ಬೆಳಗ್ಗೆ ಆಗೋ ಅಷ್ಟರೊಳಗೆ ಒಂದು 4-5 ಸಲ ಸೀರೆ ಬದಲಾಯಿಸ್ತಾರಂತೆ. ಏನು ಇಷ್ಟೊತ್ತಲ್ಲಿ ಎದ್ದು ಸೀರೆ ಉಟ್ಕೋತಿದ್ಯೋ ಮಲ್ಕೊ ಅಂತ ಬೈದರೆ ನನ್ನಿಷ್ಟ, ನಾನೇನಾದ್ರು ಮಾಡ್ಕೋತೀನಿ ಅಂತಾರಂತೆ. ಇದು ದಿನನಿತ್ಯ ಇದೇ ಗೋಳಾಗ್ಬಿಟ್ಟಿದ್ದಂತೆ. ಈ ಥರ ಸಿಂಪ್ಟಮ್ಸು ಹುಣ್ಣಿಮೆ ಅಮಾವಾಸ್ಯೆ ಜಾಸ್ತಿ ಆಗುತ್ತೆ. ತನಗೆ ತಾನೇ ಬಟ್ಟೆ ಬದಲಾಯಿಸ್ಕೊಳ್ಳೋದು. ಒಂದು ಸಲ ಒಳ್ಳೆ ಬದಲಾವಣೆ ಮಾಡೋಣ, ಏನೋ ಚೇಂಜಸ್ ಆಗುತ್ತೆ ಅಂತೇಳಿ ಮಗಳು ಮನೆ ಕರ್ಕೊಂಡೋಗ್ಬಿಟ್ರಂತೆ ಇವ್ರ ಗಂಡ. ಮಗಳು ಮನೆಯಲ್ಲಿ ಮಲಗಿದ್ದಾಗ ಗಂಡ ಹೆಂಡ್ತಿ ರೂಮಲ್ಲಿ ಮಲಗಿದ್ದಾರೆ, ಮಗಳು ಅಳಿಯ ಇಲ್ಲ. ಇವರೇನು ಮಾಡಿಬಿಟ್ಟಿದ್ದಾರೆ, ಒಣಗಾಕಿರೋ ಬಟ್ಟೆಗಳು, ಒಗೆಯಕ್ಕೆ ಹಾಕಿರೋ ಬಟ್ಟೆಗಳನ್ನ ಹಾಕ್ಕೊಂಡು ಕರಡಿ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದಾರಂತೆ. ಇದೇನು ಶಬ್ದ ಇಷ್ಟೊತ್ತಲ್ಲಿ, ಯಾರು ಏನು ಮಾಡ್ತಿದ್ದಾರೆ ಅಂತ ಮಗಳು ಹೊರಗಡೆ ಬಂದು ನೋಡಿದಾಗ ತಾಯಿ ಬಟ್ಟೆ ಬದಲಾಯಿಸ್ಕೊಂಡು ಗಂಡನ ಶರ್ಟು, ಗಂಡನ ಪ್ಯಾಂಟ್ ಹಾಕ್ಕೊಂಡಿದ್ದಾರಂತೆ. ಏನಮ್ಮ ಇದು, ನೀನು ಅಳಿನ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದೀನ ಅಂದರೆ ನಂಗೆ ಆಸೆ ಆಯಿತು ಹಾಕ್ಕೊಂಡೆ ಅಂತಾರಂತೆ. ಇದು ಬಿಚ್ಚು ಅಂದ್ಬಿಟ್ಟು ಬಿಚ್ಚಿಬಿಟ್ಟು ಮಗಳು ನೈಟಿ ಹಾಕೋತಾರಂತೆ. ರಾತ್ರಿ ಹೊತ್ತು ವಿಪರೀತ ಬಟ್ಟೆ ಬದಲಾಯಿಸ್ಕೊಳ್ಳೋದು, ಎತ್ತು ಕೂತ್ಕೊಂಡು ಅಳೋದು ಹಾಸಿಗೆ ಮೇಲೆ. 28 ಸಲ ರೂಮಲ್ಲಿ ಓಡಾಡೋದು, ಈ ಥರ ವಾಕ್ ಮಾಡೋದು ರೂಮಲ್ಲಿ ಜಾಗ ಇಲ್ಲಂದರೆ ಹಾಲಲ್ಲಿ ಬರೋದು, ಲೈಟ್ ಹಾಕ್ಕೊಂಡು ಓಡಾಡೋದು, ಸೋಫಾ ಮೇಲೆ ಕೂತ್ಕೊಂಡು ಅಳೋದು. ಇದಕ್ಕಿದ್ದಾಗೆ ಟಿ ವಿ ಮುಂದೆ, ಕನ್ನಡಿ ಮುಂದೆ, ಕಿಟಕಿ ಗ್ಲಾಸ್ ಮುಂದೆ ಸುಮ್ಮನೆ ನಿಂತಿರ್ತಾರಂತೆ. ಈ ಥರದೆಲ್ಲ ಸಿಂಪ್ಟಮ್ಸು ಇವರಿಗೆ ಇತ್ತೀಚೆಗೆ ಬರ್ತಾಯಿದೆ. ಇದೆಲ್ಲ ಅನುಭವಿಸಿದ್ದೀವಿ ನಾವು ಅಂಥೇಳಿ ಇದೆಲ್ಲ ಸಿಂಪ್ಟಮ್ಸು ಗಂಡ ಬರೆದು ಕೊಟ್ಟಿದ್ರು ಪೇಪರ್ನಲ್ಲಿ. ಒಂದು ಹೆಂಡ್ತಿನ ಮರ್ಮ ಕ್ಲಾಸಿಗೆ ಕಳಿಸ್ಬಿಟ್ಟು ಗಂಡ ಬರ್ಕೊಟ್ಟಿದ್ರು, ಇದು ನನ್ನ ಹೆಂಡ್ತಿಲಿ ಆಗ್ತಿರೋ ಬದಲಾವಣೆಗಳು, ಇದಕ್ಕೇನಾದ್ರು ಇದ್ದರೆ ಮರ್ಮ ಇದ್ದರೆ ತಿಳಿಸಿ ನೀವು. ಆಯಮ್ಮ ನನಗೆ ಯಜಮಾನರು ಲೆಟ್ರ್ ಕೊಟ್ಟಿದ್ದಾರೆ ನಿಮಗೆ ಅಂತೇಳಿ ನನಗೆ ಲೆಟ್ರ್ ಕೊಟ್ಟರು. ನಾನು ಓದಿದ ಮೇಲೆ ಇದೆಲ್ಲ ಆಯಿತು. ಆವಾಗ ಹೇಳಿದವ್ರಿಗೆ ಈ ಮಾನಸಿಕ ದೌರ್ಬಲ್ಯ ಏನಕ್ಕೆ ಬಂತು, ಯಾಕೆ ಈ ಥರ ಆಗ್ತಿದೆ ಅಂತೇಳಿ ನಾನು ಸಪ್ರೇಟಾಗಿ ಕರೆದು ಮಾತಾಡಿದೆ ಅವ್ರ ಹತ್ರ. ಏನಮ್ಮ ಇದೆಲ್ಲ ಬರ್ದಿರೋದು ನಿಜನಾ ಅಂದಾಗ ನನಗೇನು ಗೊತ್ತಿಲ್ಲ ಅಂತ ಅವ್ರು ಅಂತಾರೆ. ಈ ಲೆಟ್ರು ನಿಮ್ಮ ಯಜಮಾನರು ಬರೆದು ಕಳಿಸಿರೋದು ನಿಮ್ಮ ಬಗ್ಗೆ ಬರೆದಿದ್ದಾರೆ, ಇದು ನಿಜನಾ ಅಂತ ಕೇಳಿದಾಗ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಗಮನಿಸಿದಾಗ ಇವ್ರಿಗೇನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಪತ್ತೆ ಹಚ್ಚಬೇಕು. ನಾವು ಭಾಳ ಡೀಪಾಗಿ ಇವನ್ನ ಅನಲೈಸ್ ಮಾಡಿದಾಗ ಅವರಲ್ಲಿ ಏನು ಸಮಸ್ಯೆ ಇದೆ ಅಂತಂದಾಗ ಇವರಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಸೇರಿಕೊಂಡಿದೆ. ಕಾಯಿಲೆ ಇಲ್ಲ, ಚೆನ್ನಾಗಿ ತಿಂಡಿ ತಿಂತಾರೆ, ದಿನ ಬೆಳಗ್ಗೆ ಎದ್ದು ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ತಾರೆ, ರಾತ್ರಿನೂ ಊಟ ಮಾಡ್ತಾರೆ, ಆಜು ಬಾಜು ಜೊತೆಲ್ಲ ಮಾತಾಡ್ತಾರೆ, ಮಗಳ ಜೊತೆ ಮಾತಾಡ್ತಾರೆ, ಗಂಡನ ಜೊತೆ ಚೆನ್ನಾಗಿದ್ದಾರೆ, ಸ್ಕೂಲಲ್ಲೂ ಕೂಡ ಇರ್ತಾರೆ. ಬಟ್ ಕೆಲವು ಸಮಯದಲ್ಲಿ ಮಾತ್ರ ಇವರ ನಡವಳಿಕೆಗಳು ಬದಲಾವಣೆ ಆಗುತ್ತೆ, ಎಮೋಷನ್ಸು ಕೂಡ ಚೇಂಜಸ್ ಆಗಿಬಿಡ್ತದೆ. ಈ ಥರ ಆಗೋಕ್ಕೆ ಕಾರಣ ಏನು ಅಂತ ತುಂಬ ಗಂಭೀರವಾಗಿ ಯೋಚನೆ ಮಾಡಿದಾಗ ಇವರು ಸ್ವಲ್ಪ ವೀಕ್ ಮೈಂಡ್ ಅಂತ ಗೊತ್ತಾಯ್ತು ನನಗೆ. ಸತ್ತಿರೋರು ಯಾರೋ ಸತ್ತೋಗಿರ್ತಾರಲ್ಲ, ಆಗ ಹೋಗಿ ಅಲ್ಲಿ ಕೂತ್ಕೊಂಡು ಅಳ್ತಾರಂತೀವ್ರು ಅವಾಗವಾಗ, ಅಂದರೆ ಯಾರ ಸತ್ತಾಗ ಹೋಗೋದು ಅಳೋದು. ಇತ್ತೀಚೆಗೆ ಅವರ ತಂಗಿ ತೀರ್ಕೊಂಡ್ರಂತೆ, ಆ ಯಮ್ಮನ ತಂಗಿ. ಆ ಹೆಣ್ಣು ಮುಂದೆ ಕೂತ್ಕೊಂಡು ಭಾಳಷ್ಟು ಹತ್ತು ಸುಸ್ತಾಗಿ ಒಂಥರ ಟೈರ್ಡ್ನೆಸ್ ಆಗಿತ್ತಂತೆ. ಆ ತಂಗಿ ಹೆಣ ಸುಡುವಾಗ ಕೂಡ ಸ್ಮಶಾನಕ್ಕೆ ಹೋಗಿ ಬಂದಿದ್ರಂತೆ. ಅದಾದ 1 ತಿಂಗಳಿಗೆ ಅವ್ರ ಕ್ಲೋಸ್ ಫ್ರೆಂಡ್ ಹಸ್ಬೆಂಡ್ ಒಬ್ಬರು ಸತ್ತೋಗ್ಬಿಟ್ರಂತೆ. ಆ ಯಮ್ಮನ ಕ್ಲೋಸ್ ಫ್ರೆಂಡ್ ಹಸ್ಬೆಂಡು ಆಗಲೂ ಕೂಡ ಸ್ಮಶಾನಕ್ಕೆ ಹೋಗ್ಬಿಟ್ಟು ಆ ಫ್ರೆಂಡ್ ಜೊತೆ ಇದ್ದು ಅಲ್ಲಿದೆಲ್ಲ ಪೂಜಾ ಕಾರ್ಯಕ್ರಮ ಎಲ್ಲ ಮುಗಿಸಿ ಮನೆಗೆ ಬಂದ್ರಂತೆ. ಅದಾದ ಒಂದು 15 ದಿನಕ್ಕೆ ಅವರ ತಮ್ಮನ ಮಗಳ ಒಂದು ಗಂಡು ಮಗುನ ಹೆಣ್ಮಗು ಹೆತ್ತಿದ್ರಂತೆ. ಅದು 15 ದಿವಸ ಆದ ತಕ್ಷಣ ಸತ್ತೋಯ್ತಂತೆ ಈ ಯಮ್ಮನ ತಮ್ಮನ ಮಗಳು. ಅದನ್ನು ಸ್ಮಶಾನಕ್ಕೆ ಸಂಸ್ಕಾರ ಮಾಡಲಿಕ್ಕೆ ಇವರು ಹೋದ್ರಂತೆ ಜೊತೆಗೆ. ಹೀಗೆ ಸುಮಾರು ಒಂದು 5-6 ತಿಂಗಳಲ್ಲಿ ಒಂದು 7-8 ಸಲ ಸ್ಮಶಾನ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಯಾವಾಗ ಇವರು ಪದೇ ಪದೇ ಅದೇ ಸ್ಮಶಾನಕ್ಕೆ ಹೋಗಿ ಬಂದರು, ಸ್ಮಶಾನದಲ್ಲಿ ಕೂತ್ಕೊಂಡು ಅಳೋದು ಮತ್ತು ಸ್ಮಶಾನದಲ್ಲೆಲ್ಲ ಓಡಾಡೋದು ಎಲ್ಲ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಅಬ್ಸರ್ವ್ ಮಾಡಿದಾಗ ಅವರಲ್ಲಿ ವೀಕ್ ಮೈಂಡ್ ಇದ್ದಂಥವ್ರಿಗೆ ಕೆಲವು ದೃಶ್ಯಗಳು, ಆ ಸುಡೋದು ನೋಡೋದು, ಹೂಳೋದು ನೋಡೋದು, ಹೆಣ ಹೂತಾಕೋದು, ಹೆಣ ಸುಡೋದು, ಇದನ್ನೆಲ್ಲ ಕಣ್ತುಂಬ ನೋಡ್ಕೊಂಬಿಟ್ಟಿದ್ದಾರೆ ಅವರು. ನೋಡ್ಕೊಂಡು ಮನೆಗೆ ಬಂದ ಮೇಲೆ ಮಲ್ಕೊಂಡು
ಇವತ್ತು ಸ್ಮಶಾನಕ್ಕೆ ಹೋಗಿ ಏನೇನು ನೋಡಿದೆ ಹೆಂಗೆ ಆಯಿತು ಅದನ್ನು ಒಂದು 10 ಸಲ ರಿಪೀಟ್ ಮಾಡಿದ್ದಾರೆ, ಮನಸ್ಸಲ್ಲೇ ಮಾಡ್ಕೊಂಡಿದ್ದಾರೆ. ಸ್ಕೂಲ್ಗೆ ಹೋಗ್ಬಿಟ್ಟು ಅವ್ರ ಕೊಲೀಗ್ಸ್ ಜೊತೆ ನೆನ್ನೆ ಹಿಂಗೆ ಆಗೋಯ್ತು, ಸ್ಮಶಾನಕ್ಕೆ ಹೋಗಿದ್ದೆ, ಅಲಂಗ ಆಯಿತು, ಹೀಗಾಯಿತು, ಭಾಳ ಬೇಜಾರಾಯಿತು, ಇಷ್ಟು ಬೇಗ ಸಾವು ಬಂದುಬಿಡ್ತು ಅಂಥೇಳಿ ಪ್ರತ್ಯಕ್ಷವಾಗಿ ನೋಡಿದ್ನ ಮನಸ್ಸಲ್ಲೇ ಮೆಲಕ ಹಾಕಿದ್ದಾಯಿತು. ಮನೆಯಲ್ಲಿ ಪ್ರತ್ಯಕ್ಷ ನೋಡಿದ್ನೆಲ್ಲ ಕೊಲೀಗ್ಸ್ ಒಂದಷ್ಟು ಸಲ ಹೇಳೋದು, ಒಂದು 3 ಜನಕ್ಕೂ ಹೇಳ್ಕೊಂಡಿದ್ದಾರೆ. ಅಲ್ಲಿ 3 ಸಲ, ಮನೆ ಮಲಗಿದ್ದಾಗ 1-2 ಸಲ, ಪ್ರತ್ಯಕ್ಷ ನೋಡಿದ ಸಲ, ಒಂಥರ ಜಪ ಮಾಡ್ದಂಗೆ ಆಗೋಯ್ತು. ಹಳೇ ಸ್ಮಶಾನದಲ್ಲಿ ನಡೆದ ಘಟನೆಗಳೆಲ್ಲ ನೆನೆಸ್ಕೊಂಡು ತುಂಬ ನೆನೆಸ್ಕೊಂಡು ಒಂದು 5-6 ಸಲ ಹೋಗಿ ಬಂದಿದ್ದಲ್ಲ, ಅದೆಲ್ಲರೂ ಕೂಡ ಅವ್ರ ತಲೆ ಸ್ಟಾಕ್ ಆಗೋಯ್ತು. ಕಸದ ಬುಟ್ಟಿ ಥರ ಆಗೋಯ್ತು ಅವ್ರ ಮನಸ್ಸು. ಕಸದ ಬುಟ್ಟಿಗೆ ಎಲ್ಲ ನೆಗೆಟಿವ್ ಎನರ್ಜಿನ ಹಾಕಿದ್ದಾಯಿತು. ಇದಕ್ಕೆ ಡಿಸ್ಟ್ರಕ್ಟಿವ್ ಥಾಟ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಎಲ್ಲ ತೆಗೆದು ಆ ಕಸದ ಬುಟ್ಟಿಗೆ ಹಾಕ್ದಂಗಾಯ್ತು. ಬ್ರೈನೊಳಗೆ, ಆ ಮನಸ್ಸೊಳಗೆ ಎಷ್ಟು ಸಲ ಸ್ಮಶಾನಕ್ಕೆ ಹೋಗಿದ್ರು, ಅಲ್ಲಿ ಏನೇನು ನೋಡಿದ್ರು ಅದೆಲ್ಲನೂ ಕೂಡ ಸ್ಟಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ತೆಗೆದಾಕಕ್ಕೆ ಆಗಿಲ್ಲ. ಈ ಸತ್ತವರಲ್ಲಿ ಇತ್ತಲ್ಲ ಕೆಲವು ಭಾವನೆಗಳು, ತೂರಾಡೋದು, ಮತ್ತು ಕರಡಿ ಮುಂದೆ ಅಲಂಕಾರ ಮಾಡ್ಕೊಳ್ಳೋದು. ಇವರ ಫ್ರೆಂಡ್ ಹಸ್ಬೆಂಡು ಕುಡ್ಕ, ಅವನು ತುಂಬ ಕುಡಿತಿದ್ದಂತೆ, ಕುಡಿದು ಸತ್ತೋಗಿದ್ದಾನೆ. ಆ ಶವ ಸಂಸ್ಕಾರಕ್ಕೆ ಹೋಗಿ ಬಂದರು. ತನ್ನ ಫ್ರೆಂಡ್ ಗಂಡ ಅಂಥೇಳಿ ಅವ್ರ ಜೊತೆ ಇದ್ದು ಅವ್ರ ಮನೆ ಊಟ ಎಲ್ಲ ಮಾಡಿ, ಒಟ್ಟಿನಲ್ಲಿ ಈ ಫ್ರೆಂಡನ್ನ ಗಂಡ ಸತ್ತ ಮೇಲೆ ಇವ್ರಿಗೆ ಮನೆಯೊಳಗೆ ಕುಡ್ದೋರ ಥರ ತೂರಾಡಂಗೆ ಆಯ್ತಿತ್ತು, ಹಾಗಾಗ್ತಾಯಿತ್ತು. ಮತ್ತು ಇನ್ನೊಬ್ರು ಯಾರೋ ಫ್ರೆಂಡ್ ತೀರ್ಕೊಂಡ್ರು, ಅವರು ಸದಾ ಅವರು ಡ್ರೆಸ್ ಮಾಡ್ಕೊಳ್ಳೋದು. ಇವರು ಉಡುಮೆ ಅಮಾವಾಸ್ಯೆ ಬಂದ ಮನೆ ಕರಡಿ ಮುಂದೆ ಡ್ರೆಸ್ ಮಾಡ್ಕೊಳ್ಳೋದು, ಒಂದು 5-6 ಸೀರೆ ಉಟ್ಕೊಳ್ಳೋದು. ಮಗಳು ಮನೆಗೆ ಹೋಗಿ ಅಳಿನ ಪ್ಯಾಂಟ್ ಶರ್ಟ್ ಹಾಕ್ಕೊಳ್ಳೋದು, ಮಗಳು ನೈಟಿ ಹಾಕ್ಕೊಳ್ಳೋದು. ಹೀಗೆ ಬಟ್ಟೆ ಬದಲಾಯಿಸ್ಕೊಳ್ಳೋದು ಒಂದು ಸೋಂಕು ಅವ್ರಿಗಾಯಿತು. ಒಬ್ಬರೇ ಅಳೋದು, ಒಬ್ಬರೇ ಮಾತಾಡೋದು, ಇದೆಲ್ಲ ಬಂತು. ಯಾತಕ್ಕೆ ಅಂದರೆ ಸ್ಮಶಾನಕ್ಕೆ ಹೋಗಿದ್ದಕ್ಕೆ. ಅದಕ್ಕೆ ಮುತ್ತೈದೆ ಹೆಂಗಸು ಸ್ಮಶಾನಕ್ಕೆ ಹೋಗೋಂಗಿಲ್ಲ. ಗಂಡ ಬದುಕಿದ್ದಾಗ, ಎದೆ ಮೇಲೆ ತಾಲಿ ಇದ್ದಾಗ ಹೆಂಗಸು ಸ್ಮಶಾನ ಪ್ರವೇಶ ಮಾಡಬಾರ್ದು. ಯಾವಾಗ ಹೆಂಗಸು ಸ್ಮಶಾನ ಪ್ರವೇಶ ಮಾಡ್ಬೋದು ಅಂದರೆ ಗಂಡ ಸತ್ತಾಗ. ಗಂಡ ಬದುಕಿದ್ದಾಗ ಮುತ್ತೈದೆಸ್ತಿ ಸ್ಮಶಾನಕ್ಕೆ ಹೋಗಬಾರ್ದು. ಒಂದು, ಸ್ಮಶಾನದಲ್ಲಿ ಶನಿ ರಾಹುಕೇತುಗಳು ಬಹಳ ಸ್ಟ್ರಾಂಗ್ ಇರ್ತಾರೆ. ಇವರಲ್ಲಿ ಕೆಲವು ಜಾತಕದಲ್ಲಿ ನೆಗೆಟಿವ್ ಎನರ್ಜಿ ಇದ್ದಾಗ, ವೀಕ್ ಮೈಂಡ್ ಅಂತಂದರೆ ನೆಗೆಟಿವ್ ಎನರ್ಜಿ ಭಾಳ ಸಕ್ ಮಾಡಿಬಿಡ್ತದೆ. ಸ್ಮಶಾನಕ್ಕೆ ಪ್ರವೇಶ ಮಾಡಿದ್ದರಿಂದ ಸ್ಮಶಾನದಲ್ಲಿ ರಾಹುಕೇತುಗಳ ಸಂಗಮ ಸ್ಥಳ, ಶನಿಗ್ರಹ ವಾಸ. ಶನಿ ಆಯುಷ್ಕಾರಕ, ಆಯುಷನ್ನು ಒತ್ತೆ ಇಡೋ ಜಾಗ ಸ್ಮಶಾನ. ಮತ್ತು ರುದ್ರದೇವರು ರುದ್ರಭೂಮಿಯಲ್ಲಿ ವಾಸ ಮಾಡ್ತಾರೆ. ಇಲ್ಲಿ ನಾನೊಂದು ದೇವಸ್ಥಾನದಾಗ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ, ನಂಗೆ ಒಳ್ಳೇದಾಗಲಿ, ಒಳ್ಳೆ ಆಯುಷ್ ಆರೋಗ್ಯ ಕೊಡಲಿ ಅಂತ. ಒಂದು ಮರದಡೆ ಕೂತಾಗ ಏನೋ ಉನ್ನತ ಮನಸ್ಸಲ್ಲಿ ಸಂಕಲ್ಪ ಮಾಡ್ತೀನಿ, ಅದು ಸಿದ್ಧಿಸ್ಬಿಡುತ್ತದೆ. ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಅದು ಆಶೀರ್ವಾದ ಆಗ್ಬೋದು. ಹಾಗೆ ಸ್ಮಶಾನದಲ್ಲಿ ಕೂತ್ಕೊಂಡು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಅದು ಹಂಗೆ ಆಗಿಬಿಡುತ್ತೆ. ಸ್ಮಶಾನದ ಭೂಮಿನಲ್ಲಿ ಕೂತ್ಕೊಂಡು ನಾವೇನು ಅನ್ಕೋತೀವೋ ಅದು ಹಂಗೆ ಆಗ್ತದೆ. ಅದೇ ಮಹಾಸಂಕಲ್ಪ. ಇವರು ಸತ್ತೋಗ್ಬಿಟ್ನಲ್ಲ, ಕುಡಿದು ಸತ್ತೋದ್ನಲ್ಲ, ನನ್ನ ಫ್ರೆಂಡು ವಿಧವೆ ಆಗ್ಬಿಟ್ಲಲ್ಲ, ಸತ್ತೋಗ್ಬಿಟ್ನಲ್ಲ, ಕುಡಿದು ಅನ್ಯಾಯ ಕುಡಿದು ಸತ್ತೋದ್ನಲ್ಲ ಅಂತ ಅದೊಂದು 10 ಸಲ ಮನಸ್ಸಲ್ಲಿ ಸ್ಮಶಾನದಲ್ಲಿ ಮಾತಾಡ್ತಾಯಿದ್ರು. ಆಗ ಅವ್ರಿಗೆ ಸಡನ್ನಾಗಿ ಅವ್ರಿಗೆ ತೂರಾಡೋ ಥರ ಆಯಿತು. ಮನೆಯೊಳಗೆ ಬಂದು ಅವ್ನು ಸತ್ತಾಗ 1 ತಿಂಗಳಾದಮೇಲೆ ಮನೇಲಿ ತೂರಾಡ್ತಾರೆ, ಅಳೋದು. ಆ ಮಗು ಅಳ್ತಾಯಿತ್ತಂತೆ, ಸತ್ತಿರೋ ಮಗು, ತನ್ನ ತಮ್ಮನ ಮಗು, ಚಿಕ್ಕ ಮಗು ಅಳ್ತಾಯಿತ್ತು. ಅಯ್ಯೋ ಎಷ್ಟು ಚೆನ್ನಾಗಿ ಆಟ ಆಡ್ತಿತ್ತು, ಎಷ್ಟು ಚೆನ್ನಾಗಿ ನೋಡ್ತಾಯಿತ್ತು, ಹೆಂಗಿತ್ತು, ಸತ್ತೋಗ್ಬಿಡ್ತಲ್ಲ ಹುಟ್ಟಿದ ತಕ್ಷಣವೇ, ಹಾಗೆ ಹೇಗೆ ಅಂತ. ಹುಟ್ಟಿದ 1 ತಿಂಗಳಿಗೇನೋ ಸತ್ತೋಯ್ತು ಅನಿಸುತ್ತೆ. ಆ ಮಗು ಏನಾಗ್ತಿತ್ತು ಅದೇ ಥರ ಇವರು ಮನೆಯೊಳಗೆ ಕೂತ್ಕೊಂಡು ನೋಡೋದು, ಮಕ್ಕಳ ಥರ ಬಿಹೇವ್ ಮಾಡೋದು, ಇದೆಲ್ಲ ನಡೀತಾಯಿತ್ತು. ಹೀಗಾಗಿ ಸತ್ತ ನಂತರ ಸತ್ತಾಗ ಸ್ಮಶಾನಕ್ಕೆ ಯಾರು ಹೋಗಬೇಕಪ್ಪ ಅಂತಂದರೆ, ಯಾರಿಗೆ ತಂದೆ ತಾಯಿ ಇಲ್ಲ ಅವ್ರು ಸ್ಮಶಾನಕ್ಕೆ ಹೋಗ್ಬೋದು. ಯಾರಿಗೆ ತಂದೆ ತಾಯಿ ಇರ್ತಾರೋ ಸ್ಮಶಾನಕ್ಕೆ ಹೋಗೋ ಹಾಗಿಲ್ಲ. ದೂರದಿಂದ ದರ್ಶನ, ಮನೇಲಿ ಅವ್ರ ಹೆಣ ಎಲ್ಲಿಟ್ಟಿರ್ತಾರೋ, ಶವ ಎಲ್ಲಿರ್ತಾರೋ ದರ್ಶನ ಮಾಡಿ ಬರ್ಬೋದು, ನಮಸ್ಕರಿಸ್ಬಿಟ್ಟು ಪ್ರಾರ್ಥನೆ ಮಾಡಿ ಬರ್ಬೋದು. ಅವರುಗಳು ಮುಕ್ತಿ ಅಥವಾ ಮೋಕ್ಷ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಬೋದು.
ತಂದೆ ತಾಯಿ ಬದುಕಿದ್ದಾಗ, ಗಂಡ ಜೀವಂತವಾಗಿದ್ದಾಗ ಸ್ಮಶಾನಕ್ಕೆ ಹೋಗೋಂಗಿಲ್ಲ. ಹೀಗೆ ಪ್ರತಿ ಜೀವನದಲ್ಲಿ ನಾವು ಹೋಗ್ಬಿಡ್ತೀವಿ, ಆದರೆ ಅಲ್ಲಿರೋ ವಾತಾವರಣದಲ್ಲಿ ಬರೋ ನೆಗೆಟಿವ್ ಎನರ್ಜಿ ಇರ್ತದಲ್ಲ, ಭಾಳ ಕಷ್ಟ. ಈ ಅಮ್ಮನಿಗೆ ಯಾರೋ ಒಬ್ಬರು ತುಂಬ ಚೀಟಿ ದುಡ್ಡು ಹಾಕಿ ಮೋಸ ಮಾಡಿಬಿಟ್ಟಿದ್ದಂತೆ. ಅವಳ ಮೇಲೆ ಒಂದು 5 ಕಂಪ್ಲೇಂಟ್ ಕೊಟ್ಟಿದ್ದಂತೆ ಈ ಅಮ್ಮ. ಅವಳು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ನಾನು ಕೊಡ್ತೀನಿ ಅಂತೇಳಿ ಮೋಸ ಮಾಡಿ ಕೊನೆಗೆ ಈ ಅಮ್ಮನಿಗೆಲ್ಲ ಒಡಿಸಿ ಬಡಿಸಿ ತೊಂದರೆ ಕೊಟ್ಟಿದ್ಲಂತೆ, ಸತ್ತೋಗ್ಬಿಟ್ಲಂತೆ. ಯಾವಾಗ ನನ್ನ ಚೀಟಿ ದುಡ್ಡು ಕೊಡಲೇ ಇಲ್ವಲ್ಲ ಸತ್ತೋದ್ಲಲ್ಲ, ನನ್ನ ಚೀಟಿ ದುಡ್ಡು ಕೊಡಲೇ ಇಲ್ವಲ್ಲ ಸತ್ತೋದ್ಲಲ್ಲ ಅಂಥೇಳಿ ಇವರು ಒಂದು ಅಷ್ಟು ದಿವಸ ಥಿಂಕ್ ಮಾಡಿದ್ದಾರೆ. ಥಿಂಕ್ ಮಾಡಿ 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 ಆ ಸತ್ತೋಗಿದ್ದಾಳಲ್ಲ, ಚೀಟಿ ದುಡ್ಡು ತೊಗೊಂಡು ಸತ್ತೋಗ್ಬಿಟ್ಲಲ್ಲ, ಕೊಡದೆ ಸತ್ತೋದ್ಲಲ್ಲ, ಅವಳು ಇವ್ರಿಗೆ ಆಗಾಗ ಹಿಂಸೆ ಕೊಡ್ತಾಳಂತೆ. ನೋಡಿ, ಅವಳು ಕಾಣ್ತಾಳಂತೆ ಇವಳಿಗೆ ಆಗಾಗ ಕನಸಲ್ಲಿ. ಹೀಗೆ ಸ್ಮಶಾನ ಪ್ರವೇಶ ಮಾಡಿ ಬಂದಮೇಲೆ ಕೆಲವು ಈ ರೀತಿ ನೆಗೆಟಿವ್ ಎನರ್ಜಿ ಬರುತ್ತೆ. ಯಾವಾಗ ಗಂಡ ಬದುಕಿರೋ ಹೆಂಗಸು, ತಂದೆ ತಾಯಿ ಇರುವಂಥ ಹೆಂಗಸು, ತಂದೆ ತಾಯಿ ಇರುವಂಥ ಗಂಡಸು ಸ್ಮಶಾನಕ್ಕೆ ಹೋಗಬಾರ್ದು. ಅದರಲ್ಲೂ ಮಕ್ಕಳು ಕೂಡ ಸ್ಮಶಾನಕ್ಕೆ ಕರ್ಕೊಂಡು ಹೋಗಬಾರ್ದು. ಮಕ್ಕಳುಗಳನ್ನು ಕೂಡ ಸ್ಮಶಾನದಲ್ಲಿ ಏನೇ ಇದ್ದರೂ ಮನೆ ಮುಂದೆನೇ ಮಾಡಿಸ್ಕೊಂಬಿಡ್ಬೇಕು. ಶವ ಮನೇಲಿದ್ದಾಗಲ ಅಥವಾ ಆಸ್ಪತ್ರೆಯಲ್ಲಿದ್ದಾಗಲೇ ದರ್ಶನ ಮಾಡಿ ಏನು ಕರ್ಮ ಮಾಡಬೇಕೋ ಮಾಡಿಸ್ಕೋಬೇಕು. ಸ್ಮಶಾನಕ್ಕೆ ಹೋದಾಗ ನಿಮ್ಮ ಮನೆ ಒಂದೇ ಹೆಣ ಅಲ್ಲ ಸುಡ್ತಾ ಇರೋದು, ಊತಾಕ್ತಾ ಇರೋದು. ನಿಮ್ಮ ಮನೆ ಹೆಣ ಸುಡೋಕ್ಕೆ ಮುಂಚೆ, ಊತಾಕೋಕ್ಕೆ ಮುಂಚೆ ಸಾವಿರಾರು ಹೆಣಗಳು ಸುಟ್ಟಿದ್ದಾರೆ. ಆ ಜಾಗದಲ್ಲಿ ಸಾವಿರಾರು ಹೆಣಗಳು ಊತಾಕಿದ್ದಾರೆ. ಎಲ್ಲ ಹೆಣಗಳು ಮಹಾತ್ಮರಲ್ಲ, ಪರಮ ಪುರುಷರಲ್ಲ ಅಥವಾ ಮಹಾನ್ ಭಾವರಲ್ಲ. ಅವರೆಲ್ಲ ಒಬ್ಬ ಕುಡುಕ ಸತ್ತೋಗಿರ್ತಾನೆ, ಒಬ್ಬ ವೈಶ್ಯವಾಟಿಕೆ ಮಾಡೋ ಸತ್ತೋಗಿರ್ತಾಳೆ, ಒಬ್ಬಳು ಕೊಲೆಗಾರ ಸತ್ತೋಗಿರ್ತಾನೆ, ಒಬ್ಬ ಕೊಲೆ ಮಾಡ್ತಿರ್ತಾಳೆ, ಕಳ್ಳಿ ಮೋಸ ಮಾಡೋಳು, ದೊರಡೆ ಮಾರೋಳು, ಈ ಥರದ್ದೆಲ್ಲ ನಾನಾ ರೀತಿ ಜೀವನ ನಡೆಸಿ ಸತ್ತೋಗಿರೋ ಹಾಕ್ಬಿಟ್ಟಿರ್ತಾರೆ. ಅತೃಪ್ತ ಆತ್ಮಗಳಲ್ಲಿರ್ತದೆ. ಆಗ ನಮಗೆ ದೇಹ ಇಲ್ವಲ್ಲ, ಇವ್ರಿಗೆ ದೇಹ ಇದೆಯಲ್ಲ ಅಂಥೇಳಿ ಈ ರೀತಿ ಸೇರಿಕೊಂಡು ಹೊರಗಡೆಯಿಂದ ಪೀಡಿಸುತ್ತೆ. ಒಳಗಡೆ ಬಾಡಿ ಒಳಗೆ ಹೋಗಲ್ಲ ಯಾವುದು ಆತ್ಮನೂ, ಹೊರಗಡೆಯಿಂದ ಪೀಡಿಸುತ್ತೆ. ದೇಹಕ್ಕೆ ಒಂದೇ ಆತ್ಮ, ಇನ್ನೊಂದು ಆತ್ಮ ಹೋಗೋಕ್ಕೆ ಸಾಧ್ಯ ಇಲ್ಲ. ಈ ಆತ್ಮನ ಹೊರಗಡೆಯಿಂದ ಪ್ರಚೋದನೆ ಮಾಡುತ್ತೆ ಒಂದು 5-6 ಆತ್ಮಗಳು. ದೇಹದೊಳಗೆ ಯಾವುದೂ ಆತ್ಮಗಳಿಗಿಲ್ಲ, ನಮ್ಮದೊಂದು ಆತ್ಮ ಬಿಟ್ಟರೆ ಯಾವುದೂ ಇಲ್ಲ ನಮ್ಮ ಪ್ರಕಾರ. ಹೀಗಾಗಿ ಆ ನೆಗೆಟಿವ್ ಎನರ್ಜಿಗೆ ನಾವು ಅಂಟಿಸ್ಕೋಬಾರ್ದು. ಹಾಗಿತ್ತು ಅಂತಂದರೆ ಇದನ್ನು ಹೊರಗಡೆ ಬರೋದು ಹೇಗೆ? ನಾನೀಗೊಂದು ಮುದ್ರೆ ತೋರಿಸ್ತೀನಿ. ಹೆಬ್ಬೆಟ್ಟು ಶುಕ್ರ ಅಗ್ನಿತತ್ವ, ವಾಯುತತ್ವ, ಗುರುಗ್ರಹ ತೋರ್ಬೆರಳು, ಶನಿ ಮಧ್ಯದ ಬೆರಳು, ಮತ್ತು ಉಂಗುರದ ಬೆರಳು ಭೂತತ್ವ ಸೂರ್ಯ, ಈ ಕಿರುಬೆರಳು ಬುಧಗ್ರಹ ಜಲತತ್ವ. ಇದಿಷ್ಟು ಸೇರಿಸಿದ್ರೆ ಹೀಗೆ ಹಾಕಿನಿ ಮುದ್ರಾ ಅಂತ ಕರೀತಾರೆ, ಕಾಳಿ ಮುದ್ರಾ ಅಂತ. ಕಣ್ಣು ಮುಚ್ಕೊಂಡು ಹೀಗೆ ಓಂ ದುರ್ಗೆ ರಕ್ಷಿಣಿ ಸ್ವಾಹ, 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 ಓಂ ದುರ್ಗೆ ರಕ್ಷಿಣಿ ಸ್ವಾಹ ಅಂತ ಮಂತ್ರನ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಒಂದು ಅರ್ಧ ಗಂಟೆ ಸ್ಮಶಾನಕ್ಕೆ ಹೋಗಿ ಬಂದಮೇಲೆ ಅಥವಾ ಶವಾಗಾರ ಹಾಸ್ಪಿಟ್ಲಲ್ಲಿ ಅಲ್ಲಿಗೆ ಬಂದಮೇಲೆ, ಆಸ್ಪತ್ರೆಗೆ ಹೋಗಿ ಬಂದಮೇಲೆ ಇದೆಲ್ಲ ಹೇಳಬೇಕು. ಓಂ ದುರ್ಗೆ ರಕ್ಷಿಣಿ ಸ್ವಾಹ, ಓಂ ದುರ್ಗೆ ರಕ್ಷಿಣಿ ಸ್ವಾಹ ಅಂತೇಳಿ. ಇದು ಮುದ್ರಾ ಆಯಿತು, ಮಂತ್ರ ಆಯಿತು. ಆಗ ನಮ್ಮಲ್ಲೆಲ್ಲ ಹೋಗಿ ಬಂದಿದ್ದು ಆ ಶವಗಳದ್ದು ಸಾಯವಾಗಿದ್ದಂಥ ಚಪ್ಪಲಗಳು ಏನಿತ್ತು ಅದೆಲ್ಲ ನಮಗೆ ಎಫೆಕ್ಟ್ ಆಗುತ್ತೆ. ಈಗ ನಾನು ಸಾಯುವಾಗ 5 ಲಕ್ಷ ಯಾರಿಗೂ ಕೊಟ್ಬಿಟ್ಟಿದ್ದೆ, ಸತ್ತೋಗ್ತಾ ಇದ್ದೀನಿ, ಅವ್ನು ಕೊಡ್ದೋದು ಏನು ಮಾಡೋದು, ನನ್ನ ಮಕ್ಳಿಗೆ ಮೋಸ ಮಾಡಿಬಿಡ್ತಾ ಅಂತ ಚಿಂತೆ ಮಾಡಿ ಸತ್ತೋಗಿದ್ರೆ 5 ಲಕ್ಷ ಕೊಡಲಿವಲ್ಲ ಆ ಒಂದು ಚಪ್ಪಲ ದೇಹ ಇಲ್ಲ, ಆತ್ಮ ಹೊಟ್ಟೋಗುತ್ತೆ. ಆ ವಾಯ್ಸು, ಆ ಮೆಸೇಜು, ಆ ವೈಬ್ರೇಷನು ನಮ್ಮ ಇನ್ನೊಬ್ಬರು ತರ್ತಾ ಇರ್ತದಂತೆ. ಅದಕ್ಕೆ ಓಂ ದುರ್ಗೆ ರಕ್ಷಿಣಿ ಸ್ವಾಹ ಅಂತೇಳಿ ಮಂತ್ರ ಜಪ ಮಾಡಬೇಕು. ತಂತ್ರ ಏನು? ಸ್ಮಶಾನದಲ್ಲಿ ಬಾವಿ ಇರುತ್ತೆ, ಇಲ್ಲ ನಲ್ಲಿ ಇರ್ಬೋದು, ನೀರಿನಲ್ಲಿ ಬೋರ್ ವಾಟ್ರ್ ಇರ್ಬೋದು, ಕೊಳ ಇರ್ಬೋದು, ಅಥವಾ ಸ್ಮಶಾನದ ಹತ್ರ ನದಿ ಇರ್ಬೋದು. ಅದರಲ್ಲಿ ಒಂದು ಚೊಂಬಲ್ಲಿ ನೀರು ತೊಗೊಂಬಂದು ಆ ನೀರನ್ನ ಕೈಲಿಟ್ಕೊಂಡು ಓಂ ದುರ್ಗೆ ರಕ್ಷಿಣಿ ಸ್ವಾಹ ಅಂತೇಳಿ ಜಪ ಮಾಡಿಬಿಟ್ಟು ತೊಗೊಂಡೋಗ್ಬಿಟ್ಟು ಹುಣಸೆ ಹಣ್ಣಿನ ಮರದ ಬುಡಕ್ಕೆ ಹಾಕಬೇಕು. ಹುಣಸೆ ಹಣ್ಣಿನ ಮರಕ್ಕೆ ಬುಡಕ್ಕೆ ಹಾಕಿಬಿಟ್ರೆ ಈ ಥರ ಸ್ಮಶಾನ ಸನ್ನಿ ಅಂತಾರೆ. ಇಷ್ಟೊತ್ತು ನಾನು ಏನು ಹೇಳಿದ್ದು ಅದಕ್ಕೆ ಸ್ಮಶಾನ ಸನ್ನಿ ಅಂತ.
ಆ ಸನ್ನಿ ನಿವಾರಣೆ ಆಗುತ್ತೆ. ಇದು ಸ್ಮಶಾನದಲ್ಲಿರೋ ಜಲ ತರಬೇಕು. ಸ್ಮಶಾನದಲ್ಲಿರುವಂಥ ಜಲ, ಆ ಜಲನ ತಗೊಂಡು ಬಂದು ಜಪ ಮಾಡಿ ಹುಣಸೆ ಮರದ ಬುಡಕ್ಕೆ ಹಾಕಿಬಿಟ್ರೆ ಹುಣಸೆ ಹಣ್ಣು ಬುಡದಲ್ಲಿ ಈ ನೆಗೆಟಿವ್ ಎಲ್ಲ ಅರ್ಥ ಆಗುತ್ತದಂತೆ. ನಮ್ಮ ಶರೀರದಲ್ಲಿದ್ದಂಥ ತೂರಾಡ್ತಿದ್ದದ್ದು, ಅಳ್ತಾ ಇದ್ದದ್ದು, ಪದೇ ಪದೇ ಬಟ್ಟೆ ಬದಲಾಯಿಸ್ಕೊಳ್ಳೋದು, ಪದೇ ಪದೇ ತಲೆ ಬಾಚ್ಕೊಳ್ಳೋದು, ಇದೆಲ್ಲ ಒಬ್ಬ ಮನುಷ್ಯನಿಗೆ ಏನು ಚಪಲ ಇರ್ತದೋ ಆ ಚಪಲ ಸತ್ತ ಮೇಲೆ ಬೇರೆಯವ್ರಿಗೆ ಅಟ್ಯಾಕ್ ಆಗುತ್ತೆ. ಅವ್ರಿಗೆ ಯಾವಾಗಲೂ ತಲೆ ಬಾಚ್ಕೊಳ್ಳೋ ಚಪಲ, ಆ ಇನ್ನೊಬ್ಳಿಗೆ ಬರೀ ಬಟ್ಟೆ ಬದಲಾಯಿಸ್ಕೊಳ್ಳೋದೆ ಶೋಕಿ, ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದೆ, ಗಂಟೆಗೊಂದೊಂದು ಡ್ರೆಸ್ ಹಾಕ್ಕೊಳ್ಳೋದು ಚಪಲ. ಆ ಮಗು ಅಳ್ತಾಯಿತ್ತು, ಅಳೋದು ಚಪಲ. ಅವರ ಆ ಗುಣಲಕ್ಷಣ ಏನಿತ್ತೋ ಆತ್ಮದಲ್ಲಿ ಈ ಆತ್ಮಕ್ಕೆ ಟ್ರಾನ್ಸ್ಫರ್ ಮಾಡುತ್ತದು. ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಪದೇ ಪದೇ ಬಟ್ಟೆ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಳ್ಳುತ್ತೆ, ತೃಪ್ತಿ ಪಡ್ಕೊಳ್ಳುತ್ತೆ, ಹೊತ್ತು ಆನಂದವಾಗಿರುತ್ತೆ, ಅದು ಇದು ತಿಂದು ತೃಪ್ತಿಪಟ್ಟು ಆನಂದವಾಗಿರುತ್ತೆ. ಹುಣ್ಣಿಮೆ ಅಮಾವಾಸ್ಯೆ ಆದಮೇಲೆ ಇರೋದಿಲ್ಲ. ಇದಕ್ಕೆ ಸ್ಮಶಾನ ಸನ್ನಿ ಅಂತ ಕರೀತಾರೆ. ಇದಿಷ್ಟು ಈ ಸ್ಮಶಾನ ಸನ್ನಿ ಬಗ್ಗೆ ತಿಳಿಸುವಂಥ ಒಂದು ಎಪಿಸೋಡು. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದವರು ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಅದಾದಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಟ್ವಿಟ್ಟರ್ನಲ್ಲಿ, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ನಲ್ಲಿ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ರು ಅವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದ್ದರೆ ಜಾತಕ ತೊಗೊಂಬನ್ನಿ. ಅಕಸ್ಮಾತ್ ಇಲ್ಲ ಅಂದರೂ ಪರವಾಗಿಲ್ಲ. ಈ ಅದು ಏನು ಪಿಟ್ಸು, ಕ್ಯಾನ್ಸರು, ಲಕ್ವಾ ಈ ಥರ ತುಂಬ ಘೋರವಾದಂಥ ರೋಗಗಳಲ್ಲಿ ನರಳುತ್ತಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ನಿಮ್ಮಲ್ಲಿದ್ದರೆ ಅದನ್ನು ತೊಗೊಂಬಂದರೆ ಅದನ್ನು ನೋಡ್ಕೊಂಡು ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.